ಹಲೋ ಎವ್ರಿವನ್, ವೆಲ್ಕಮ್ ಟು ದುಬೈ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ವಿಡಿಯೋನ 1 ವರ್ಷದಿಂದ ಮಾಡಬೇಕು ಅನ್ಕೋತಿದ್ದೆ. ಕಾರಣಾಂತರಗಳಿಂದ, ಬ್ಯುಸಿ ಲೈಫ್, ಫ್ಯಾಮಿಲಿ, ಮಗಳು, ಇದಕ್ಕೆ ಮಾಡೋಕ್ಕಾಗಿಲ್ಲ. ಈಗ ಆ್ಯಕ್ಚುಲಿ ಇವತ್ತು ಏನಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇನ್ನೊಂದು ತಿಂಗಳಿಗೆ ನನ್ನ ಮಗಳು ಬರ್ತಾಳೆ. ಮಗಳ ಜೊತೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು. ಅದಕ್ಕೆ ನನಗೊಂದು ಪ್ರಾಕ್ಟೀಸ್ ಬೇಕು ಈಗಲಿಂದನೇ. ಸೊ ಎಲ್ಲ ಮರ್ತಂಗಾಗಿದೆ ನನಗೆ. ನಾನು ಕನ್ನಡನೂ ಅಷ್ಟೇ, ಕನ್ನಡದಲ್ಲಿ ಸ್ಪೆಲ್ಲಿಂಗು, ಸ್ಪಷ್ಟತೆ ಇಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ನನ್ನ ಹತ್ರ ಎಲ್ಲ ಇದೆ ಮಾಡೋಕ್ಕೆ. ಏನಂದರೆ 2 ಮೊಬೈಲು, 2 ಗ್ಲಿಂಬಲ್ಲು, 2 ಮೈಕು, ಸ್ಪೀಕರು, ಏನನ್ನೋ ತಂದಿಟ್ಕೊಂಡು 360 ಕ್ಯಾಮ್ರಾ, ಎಲ್ಲ ಥರದ್ದು ಇದೆ. ಎಲ್ಲ ವೇಸ್ಟಾಗಿ ಬಿದ್ದಿದೆ, ಓಪನ್ ಸಹಿತ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತಿಂದ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಇವತ್ತು ಫುಲ್ ನೈಟ್ ಔಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಎಕ್ಸಾಕ್ಟ್ ಟೈಮ್ ಅರೌಂಡ್ 9:35 ಅಂದ್ಕೊಳ್ಳಿ. ಏನು ಮಾಡ್ತೀನಿ, ಅದಕ್ಕೊಂದು ಕಾರಣವೂ ಇದೆ ಇವತ್ತು ಮಾಡೋದಕ್ಕೆ. ಯಾಕಂದರೆ ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಮೇರಿಕಾ ಎಲ್ಲ ಕಡೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ನಮ್ಮಲ್ಲೇ ಫಸ್ಟ್ ಶೋ ಅಂತ ಇದ್ರು. ಅಲ್ಲಿನ ಫಸ್ಟ್ ಶೋ ಇಂಡಿಯಾದಲ್ಲಿ 4:30. ಬಟ್ ಆದರೆ ದುಬೈಯಲ್ಲಿ 2 AM ರಿಲೀಸ್ ಆಗ್ತಿರೋದು. ಇಂಡಿಯಾದ ಟೈಮಿಂಗ್ಸ್ ಪ್ರಕಾರ 3:30. ನಾವೇ ಫಸ್ಟ್ ಶೋ ಇನ್ ದ ವರ್ಲ್ಡ್ ನೋಡೋದು. ಯಾರು ಹೇಳಿ? ದುಬೈ ಪೀಪಲ್, UAE ಪೀಪಲ್ ನೋಡೋದು ಫಸ್ಟ್ ಶೋ ಇನ್ ದ ವರ್ಲ್ಡ್. ಸೊ ನಾನು ಮೂವಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಟಿಕೆಟು ಬುಕ್ ಆಗೋಗಿದೆ. ಅದಕ್ಕೆ ಈಗ 9:30 ಮಾರ್ನಿಂಗ್ ಆಫೀಸ್ಗೆ ಹೋಗೋವರೆಗೂ ಏನೇನು ಮಾಡ್ತೀನಿ ನನ್ನ ಫಸ್ಟ್ ವಿಡಿಯೋ ಲಾಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ದುಬೈ ಪ್ರದೀಪ್ ಯೂಟ್ಯೂಬ್ ಚಾನಲ್. ಈಗ ಏನು ಮಾಡ್ತೀನಿ ಅಂದರೆ, ನಾನು ನಾಳೆ ಬ್ರೇಕ್ಫಾಸ್ಟ್, ಲಂಚ್ನ ಈಗಲೇ ಪ್ರಿಪೇರ್ ಮಾಡ್ತೀನಿ. ದಿಸ್ ಇಸ್ ದುಬೈ ಲೈಫ್. 7 ಗಂಟೆಗೆ ಮನೆ ಬಿಡಬೇಕು. ಬೆಳಗ್ಗೆ ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಇರಲ್ಲ. ಅದಕ್ಕೆ ಈಗ ಹೋಗಿ ನಾನು ಬ್ರೇಕ್ಫಾಸ್ಟ್, ಲಂಚ್ ಪ್ರಿಪೇರ್ ಮಾಡ್ತೀನಿ. ಹೇಗೆ ಮಾಡ್ತೀನಿ, ಏನೇನು ಮಾಡ್ತೀನಿ, ನಾನು ಹೆಲ್ತಿ ಬ್ರೇಕ್ಫಾಸ್ಟ್, ಹೆಲ್ತಿ ಲಂಚ್ ತೋರಿಸ್ತೀನಿ. ಬನ್ನಿ. ವೆಲ್ಕಮ್ ಟು ಒನ್ಸ್ ಅಗೇನ್ ದುಬೈ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಬಡವ್ರ ಮನೆ. ಬನ್ನಿ ತೋರಿಸ್ತೀನಿ ಹೇಗೆ ನಾನು ಪ್ರಿಪೇರ್ ಮಾಡ್ತೀನಿ ನನ್ನ ಬ್ರೇಕ್ಫಾಸ್ಟ್ ಆ್ಯಂಡ್ ನಾಳಿನ ಲಂಚ್ಗೆ. ಮ್ಯಾರಿನೇಟ್ ಆಗಿರೋ ಚಿಕನ್ನು ಇದು ಸಂಡೇನೇ ಮಾಡಿರ್ತೀನಿ. ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು 5 days ಬರುತ್ತೆ ನನಗೆ. ಲಂಚ್ಗೆ 2 ಪೀಸು, ಡಿನ್ನರ್ಗೆ 2 ಪೀಸು. ಆಲ್ರೆಡಿ ಏರ್ ಫ್ರೈಯರಲ್ಲಿ ಬೇಯ್ತಾ ಇದೆ. 2 ಪೀಸ್ ಹಾಕಿಟ್ಟಿದ್ದೀನಿ. ಸೊ ಲಂಚ್ಗೆ ಪ್ರೋಟೀನ್ ಈಸ್ ರೆಡಿ. ಇದು ನನ್ನ 5 days ಡಯೆಟಲ್ಲಿ ಇದ್ದೇ ಇರುತ್ತೆ. ನಾರ್ಮಲಿ ಡಯೆಟ್ ಅಂತ ಹೇಳ್ಬೋದು, ಅಥವಾ ನನ್ನ ಡೈಲಿ ಫುಡ್ ಅಂತಲೂ ಹೇಳ್ಬೋದು, ಡೈಲಿ ಪ್ರೋಟೀನ್. ಇದು ನನ್ನ ಬ್ರೇಕ್ಫಾಸ್ಟು. ಮುದ್ದೆ ಬಂದ್ಬಿಟ್ಟು ನಾನು ಮಾಡಲ್ಲ, ಹೋಟ್ಲಿಂದ ಬಂದಿರುತ್ತೆ. ಅದಕ್ಕೆ ಆಲ್ಮೋಡು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಸನ್ಫ್ಲವರು, ಪಂಪ್ಕಿನ್ ಸೀಡ್ಸು, ಇನ್ನೂ ವಾಟರ್ ಮಿಲನ್ ಸೀಡ್ಸು ಎಲ್ಲ ಇರುತ್ತೆ. ಖಾಲಿಯಾಗಿದೆ, ಕೆಲವೊಂದು ತರಬೇಕು. ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಓಂ ನಮಃ ಶಿವಾಯ ಓವರ್ ನೈಟ್ ನೆನೆ ಹಾಕ್ಬಿಟ್ಟು ಮಾರ್ನಿಂಗು ಇದಕ್ಕೆ ಬಟರ್ ಮಿಲ್ಕ್ ಹಾಕೊಂಡು ಕುಡಿತಾ ಇದ್ದರೆ ಆಹಾ ಅಮೃತ. ಜೊತೆಗೆ 4 ಮೊಟ್ಟೆ ಬೇಯಿಸಿರೋದು. ಇದು ನನ್ನ ಬ್ರೇಕ್ಫಾಸ್ಟ್ ಆಯಿತು. ಪ್ರೋಟೀನ್ ಬೇಯ್ತಾ ಇದೆ ಇಲ್ಲಿ. ಅದ್ರ ಜೊತೆಗೆ ನಾವು ಲಂಚ್ಗೆ, ಬ್ರೇಕ್ಫಾಸ್ಟ್ ಆಯಿತು. ಈಗ ಲಂಚ್ಗೆ ಪ್ರೋಟೀನ್ ಜೊತೆ ಏನೇನು ಹಾಕ್ತೀನಿ ಅಂತ. ನಾನು ಅನ್ನ ಎಲ್ಲ ತಿನ್ನಲ್ಲ ವೀಕ್ ಡೇಸು. ಸೊ ಇದೇ ನನ್ನ ಹೆಲ್ತಿ ಡಯೆಟ್. ಇಷ್ಟೇ ತಿನ್ನೋದು. ನನ್ನ ಸೀಕ್ರೆಟ್ ಕೇಳ್ತಿದ್ರಲ್ಲ ಎಷ್ಟೋ ಜನ, ಏನು ಹಿಂಗಾಗಿದ್ದಾನೆ ಇನ್ನೂ ಎಷ್ಟು ವಯಸ್ಸಾದ್ರು ಅಂತ. ಇದಕ್ಕೆ ಕಾರಣವೇ ಇದು. ನಾನು ಎಣ್ಣೆ ಐಟಮ್ ಅಂತ ನೋಡೋದೇ ವೀಕೆಂಡಲ್ಲಿ. ಎಣ್ಣೆ ಸಹಿತ ಹತ್ರ ಬಿಟ್ಕೊಡಲ್ಲ.
ತಿಂದು ರೂಢಿಯಾಗಿದೆ. ಏನು ಮಾಡೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೀವು ಮಾಡ್ಕೊತೀನಿ. ಇದನ್ನು ಅಷ್ಟೇ ಸಂಡೇ ಮಾಡಿ ಇಟ್ಕೊಬಿಟ್ರೆ ನನಗೆ ಒಂದು ವಾರಕ್ಕೆ ಬರುತ್ತೆ. ತುಂಬ ಅದ್ಭುತವಾಗಿರುತ್ತೆ ಟೇಸ್ಟು. ಸತ್ಯ ಹೇಳ್ತಿದ್ದೀನಿ. ಇದ್ರ ಜೊತೆಗೆ ಇದು ಇಟಾಲಿಯನ್ ಸಾಸ್ ಹಾಕೋತಾ ಇದ್ದರೆ ಆಹಾ ಅದ್ಭುತ. ಆ ಸಾಸು ಅದ್ರ ಜೊತೆಗೆ ತಿಂತಾ ಇದ್ದರೆ ಇಷ್ಟೇ ನಂದು ಲಂಚ್. ಮಧ್ಯದಲ್ಲಿ ಹೊಟ್ಟೆ ಹಸಿದ್ರೆ ಆ್ಯಪಲ್ಲು ಬನಾನಾ ತಿಂತೀನಿ. ಮಂಕಿ ಡಯಟ್ ಥರ. ಮಂಕಿ ಡಯಟ್ಗಳು ಬರೀ ಇವು ತಿಂತಾವಲ್ಲ, ಏನು ತಿಂತವೆ, ಫ್ರೂಟ್ಸ್ನ. ಅದೇ ಥರ ನಾನು ಮಂಕಿ ಡಯಟ್, ಫ್ರೂಟ್ಸ್ ತಿನ್ನೋದು, ಬರೀ ಫ್ರೂಟ್ಸ್ ತಿನ್ನೋದು. ಇದು ನಂದು ಲಂಚ್ ಆಯಿತು. ಈ ಸಲಾಡ್ ಜೊತೆ ಚಿಕನ್, ಇದು ನನ್ನ ಲಂಚು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ಅಂಬ್ಲಿ ವಿತ್ ಡ್ರೈ ಫ್ರೂಟ್ಸ್, 4 ಎಗ್. ಅದ್ಭುತವಾಗಿರುತ್ತೆ. ನೀವು ಮಾಡ್ಕೊಂಡು ಟ್ರೈ ಮಾಡಿ. ಈಗ ಲಂಚ್ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಏನು ಮಾಡ್ತೀನಿ ನೆಕ್ಸ್ಟು ನೋಡಿ. ಈಗ ಲಂಚ್ ಆಯಿತು, ಡಿನ್ನರು ರೆಡಿ ಆಯಿತು. ನಾಳೆಗೆ ಅರೌಂಡು 10:20 ಆಗಿದೆ ಟೈಮು, ನೈಟು. ಸೊ ಏನು ಮಾಡ್ತೀನಿ ಈಗ, ಲೆಟ್ಸ್ ಗೋ ಜಿಮ್. ಈಗ ರೆಡಿ ಆಗ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ. ಜಿಮ್ಗೆ ಹೋದರೆ 2 ಅವರ್ ಸರಿಯಾಗಿ ವರ್ಕೌಟ್ ಮಾಡ್ತೀನಿ. ಹೆಂಗಿದೆ ಐಡಿಯಾ? ಆಮೇಲೆ ಮೂವಿಗೆ ಹೋಗೋದು. ನಾನು ಜಿಮ್ ತೋರಿಸ್ತೀನಿ, ಬನ್ನಿ. ಈಗ ಜಿಮ್ಮಿಗೆ ರೆಡಿ ಆದರೆ ಹೊಟ್ಟೆ ಹಸಿತಾ ಇದೆ. ಏನಕ್ಕೆ ಗೊತ್ತಾ, ನಾನು 7:15 ಡಿನ್ನರ್ ತಿನ್ನೋದು. ಈಗ 10:45 ಮಲಗುವ ಟೈಮ್. ಈಗ ಜಿಮ್ಗೆ ಹೋದರೆ ಎನರ್ಜಿ ಬೇಕಲ್ವಾ? ಒಂದು ಕೆಳಗಡೆ ಸೂಪರ್ ಮಾರ್ಕೆಟಲ್ಲಿ ಬಾಳೆಹಣ್ಣು ತಗೊಂಡು ತಿನ್ಕೊಂಡೋಣ. ಏನಂತೀರ? ಯಾಕೆ ಈ ಥರ ಸೈಕ್ ಥರ ನೈಟ್ ಜಿಮ್ಗೆ ಹೋಗ್ತೀನಿ ಅಂತೀರಾ? ನಮ್ಮ ಜಿಮ್ಮು 24 hours ಓಪನ್. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು, ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ನಾರ್ಮಲ್ ಪೀಪಲ್ ಥರ ಇದ್ದರೆ ನೀನು ಲೈಫ್ ಲಾಂಗ್ ನಾರ್ಮಲಾಗಿ ಇರ್ತೀಯ. ಅದಕ್ಕೂ ಮೇಲೆ ಯೋಚನೆ ಮಾಡಬೇಕು. ಆಗಲೇ ಲೈಫಲ್ಲಿ ಏನಾದರೂ ಮಾಡೋಕ್ಕಾಗೋದು. ಇದನ್ನು ನೀವು ಬುದ್ಧಿವಾದ ಅಂದ್ಕೊಳ್ಳಿ ಅಥವಾ ಗೈಡರು ಅಂದ್ಕೊಳ್ಳಿ. ನಾರ್ಮಲ್ ಪೀಪಲ್ ಥರ ಯಾವತ್ತೂ ಯೋಚನೆ ಮಾಡಬೇಡಿ. ಲೈಫಲ್ಲಿ ಉದ್ಧಾರ ಆಗಲ್ಲ. ಬನ್ನಿ ನಮ್ಮ ಜಿಮ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬಾಳೆಹಣ್ಣು ತಿನ್ನೋಣ. ಬಾಳೆಹಣ್ಣು ತಿನ್ನೋಕ್ಕೆ ಸೂಪರ್ ಮಾರ್ಕೆಟಿಗೆ ಬಂದೆ. ಒಂದೇ ಒಂದು ಬಾಳೆಹಣ್ಣು ಬೇಕು ನನಗೆ, ಜಾಸ್ತಿ ಬೇಡ. ಒಂದೇ ಒಂದು ಇಲ್ಲೇ ಇದೆ ನೋಡಿ. ಒಂದು ಬಾಳೆಹಣ್ಣಿಗೂ ಬಿಲ್ ಮಾಡಿಸ್ಬೇಕು. ಮಂಕಿ ಡಯಟ್, PK ಮಂಕಿ ಡಯಟ್ ಸ್ಟಾರ್ಟ್ ನಾವು. ಮಂಕಿ ಫ್ರೂಟ್ ಡಯಟ್. ಹೊಟ್ಟೆ ಹಸ್ಬಿಟ್ಟಿತ್ತು, ಬಾಳೆಹಣ್ಣು ತಿಂತಾ ಇದ್ದೀನಿ. ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲ ಸಿಗುತ್ತೆ, ನೀವು ತಿನ್ನಿ. ಇದೇ ಗುರು ನಮ್ಮ ಜಿಮ್ಮು. ಫಿಟ್ ಬಿಲ್ಡಿಂಗ್, ಫಿಟ್ ಬಾಡಿ ಬಿಲ್ಡಿಂಗ್. ನಾನೇ ಇವತ್ತು ಹೆಸರು ನೋಡ್ತಿರೋದು ಸರಿಯಾಗಿ. ಓಕೆ, ವಿಲ್ ಗೋ ಎಂಟ್ರೆನ್ಸ್. ಅಯ್ಯೋ ಫುಲ್ಲ, ನಾನು ಪುಷ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಫಿ ಟೀ ಎಲ್ಲ ಕುಡಿಬೋದು, ನನಗೇನು ಬೇಡ. ಓಕೆ, ವೆರಿಫಿಕೇಷನ್ ಆಯಿತು. ಈಗ ಟೈಮ್ ನೋಡಿ, ಎಕ್ಸಾಕ್ಟ್ 11 ಗಂಟೆ ಅದಕ್ಕೆ ಬಂದಿದೆ. ಈಗ ವರ್ಕೌಟ್ ಶುರು ಮಾಡ್ತೀನಿ. ನಾನು ವರ್ಕೌಟ್ ಮಧ್ಯದಲ್ಲಿ ವಿಡಿಯೋ ಏನೂ ಮಾಡಲ್ಲ. ಇದೇ ನಮ್ಮ ಜಿಮ್ಮು, ನೋಡ್ಕೊಳ್ಳಿ. ನನಗೆ ನಾನೇ ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ. ಹಾಗಾಗಿ ವರ್ಕೌಟ್ ಮುಗಿದ ಮೇಲೆ ಸಿಗ್ತೀನಿ. 12:40 ನಂದು ವರ್ಕೌಟ್ ಮುಗೀತು. ಈಗ ಮೂವಿಗೆ ರೆಡಿ ಆಗಬೇಕು. ನೋಡಿ, ಇನ್ನೂ ನಮ್ಮ ಜಿಮ್ಮಲ್ಲಿ ಎಷ್ಟು ಜನ ವರ್ಕೌಟ್ ಮಾಡ್ತಾಯಿದ್ದಾರೆ ಅಂದರೆ 24 hours ಜಿಮ್ನ ಯುಟಿಲೈಸ್ ಮಾಡ್ಕೋಬೋದು. ನಮ್ಮ ಇಂಡಿಯಾದಲ್ಲಿ ಚಾನ್ಸ್ ಇಲ್ಲ ನಮಗೆ. ಅದು ನಮ್ಮ ಕರ್ನಾಟಕದಲ್ಲಿ ಅನಿಸುತ್ತೆ, ಬೇರೆ ಕಡೆ ಇರಬೇಕು, ಗೊತ್ತಿಲ್ಲ.
ವರ್ಕೌಟ್ ಮುಗೀತು. ಈಗ ಮನೆಗೆ ಹೋಗಿ ಫ್ರೆಶಪ್ ಆಗಬೇಕು. ಅದಕ್ಕಿಂತ ಮುಂಚೆ ಪ್ರೋಟೀನ್ ಶೇಕ್ ಕುಡಿಬೇಕು. ಇನ್ನೊಂದು ವಿಷಯ ಗೊತ್ತಿರುತ್ತೆ, ಹೇಳ್ತೀನಿ ಕೇಳಿ. ಈ ಕೈ, ಈ ಲೆಗ್ದು ಮಂಡೆ ಗೆದ್ದುಬಿಟ್ಟಿದ್ದೀನಿ ನಾವು ಕುತ್ಕೋಬೇಕು. ಸಿಕ್ಕಾಬಟ್ಟೆ ಪೇನ್ ಇದೆ. ಮಂಡಿ ಬಗ್ಸೋಕ್ಕೂ ಆಗ್ತಾಯಿಲ್ಲ, ಇದು ಕೈ ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆದ್ರೂ 2 ದಿನ ವರ್ಕೌಟ್ ಮಾಡಿದ್ದೀನಿ, ಮಂಡೇ ಇವತ್ತು. ಏನಕ್ಕಂದರೆ 1000 ರೀಸನ್ ಸಿಗುತ್ತೆ ವರ್ಕೌಟ್ ತಪ್ಪಿಸೋಕ್ಕೆ. ರೀಸನ್ ಇಟ್ಕೊಂಡು ಯಾವತ್ತೂ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬಾರ್ದು. ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಬನ್ನಿ ನಾವು ರೆಡಿ ಆಗೋಕ್ಕೆ ಹೋಗೋಣ. ಪ್ರೋಟೀನ್ ಶೇಕ್ ಕೊಡ್ತೀನಿ. ಆಫ್ಟರ್ ವರ್ಕೌಟ್ ವಿತಿನ್ 20 ಮಿನಿಟ್ಸ್ ಪ್ರೋಟೀನ್ ಶೇಕ್ ಕುಡಿಯೋದು ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಯಾವ ಪ್ರೋಟೀನ್ ಕುಡಿತಾ ಇದ್ದಾನೆ ಅಂತ ಗೂಗಲೆಲ್ಲ ಸರ್ಚ್ ಮಾಡಿಬಿಡ್ತಾರೆ. ಆಮೇಲೆ ಅದು ಬರುತ್ತೆ ಇದು ಬರುತ್ತೆ ಅಂತ ನಮ್ಮ ಫ್ಯಾಮಿಲಿಗೆ ಹೇಳ್ಬಿಡ್ತಾರೆ. ಸೊ ನಾನು ಕುಡಿಯೋದು ಇದು ಡ್ಯಾಮಿಟೈಸ್ ISO 100 ಹೈಡ್ರೋಲೈಸ್ಡ್. ಓಕೆನಾ? ಈಗ ಗೆಟ್ ರೆಡಿ ವಿತ್ ಪ್ರದೀಪ್. ಮೂವಿಗೆ ರೆಡಿ ಆಗೋಣ. ಈಗ ಟೈಮ್ ಇಲ್ಲ, ಆಲ್ರೆಡಿ 1 ಗಂಟೆ ಆಯಿತು. ಟೈಮ್ ಆಗಿದೆ ಆಲ್ರೆಡಿ 1:05. ಸೊ ಇನ್ನೂ ನಾನು ಮಾಲ್ಗೋಬೇಕು. ಲೆಟ್ಸ್ ಗೋ. ಬರೋ ಟಿ ಶರ್ಟ್ ಎಲ್ಲ ಲೂಸಾಗಿ ಹೋಗಿದೆ. ಏನು ಮಾಡೋದು? ಇದು L ಸೈಜು, ಎಲ್ಲ ಎಮ್ಮ, ಇದು ಲೂಸಾಗಿ ಹೋಗಿದೆ. ಫಿಟ್ ಆಗಿದ್ದರೆ ಇದೇ ಪ್ರಾಬ್ಲಮ್ಮು. ನಡೀರಿ ಹೋಗೋಣ ಟಾಕ್ಸಿಕ್ ಮೂವಿಗೆ. ಕ್ಯಾಬ್ ಹುಡುಕ್ತಾ ಇದ್ದೀನಿ, ಒಂದು ಕ್ಯಾಬ್ ಬೇರೆ ಸಿಗ್ತಾ ಇಲ್ಲ. ಮೂವಿಗೆ ಹೋಗೋಕ್ಕೆ ಟೈಮ್ ಬೇರೆ ಆಗೋಗಿದೆ. ಏನು ಮಾಡೋದು? ಓ ಓ ಓ ಎಲ್ಲಿದೆಯಪ್ಪ ಕ್ಯಾಬ್ ಕ್ಯಾಬ್ ಕ್ಯಾಬ್? ಯಾವುದೋ ಒಂದು ಕ್ಯಾಬ್ ಬರ್ತಾ ಇದೆ, ಕೇಳೋಣ. ಡ್ರಾಪ. ಓ ನಿಲ್ಲಿಸ್ತಾ ಗುರು. ಸಿಟಿ ಸೆಂಟರ್ ಶಾರ್ಜಾ. ಹಾಂ, ಅಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾನೇ ಬೇಗ ಬಂದುಬಿಟ್ಟಿದ್ದೀನಿ 1 ಕಾಲಿಗೆ. ಮನೆ ಹತ್ರ ಇರೋ ಮಾಲ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡು ಬಂದ್ಬಿಟ್ಟು ಲೇಟ್ ಆಗುತ್ತೆ ಅಂತ. ಈಗ ನೋಡಿದ್ರೆ ಇನ್ನು 45 ಮಿನಿಟ್ಸ್ ಇದೆ. ಹೆಂಗೆ ಟೈಮ್ ಪಾಸ್ ಮಾಡೋದಿಲ್ಲಿ? 1:15 ಟೈಮು. ಫುಲ್ ಜನ ಬಂದಿದ್ದಾರೆ, ಪರವಾಗಿಲ್ಲ. ಹೌಸ್ಫುಲ್ ಟ್ಯಾಕ್ಸಿ. ಕನ್ನಡ, ಇಂಗ್ಲೀಷ್, ತಮಿಳ್, ತೆಲುಗು 4 ರಿಲೀಸ್ ಆಗಿದೆ ಅನಿಸುತ್ತೆ. ಮಲಯಾಳಂ ಇರಬೇಕು. ಜನ ಇದ್ದಾರೆ, ಪರವಾಗಿಲ್ಲ. ನನಗೆ ಈ ಟೈಮಲ್ಲಿ ಒಂದು ವಿಷಯ ಹಂಚ್ಕೋಬೇಕು. KGF 1 ಅದಕ್ಕೆ ನಾನು ಹಿಂಗೆ ಮಿಡ್ನೈಟೇ ಹೋಗಿತ್ತು ಅನಿಸುತ್ತೆ. 1:30 ಶೋ ಮೈಸೂರು DRSL ಅನಿಸುತ್ತೆ. ಏನು ಎಕ್ಸ್ಪೀರಿಯೆನ್ಸ್ ಅಂದರೆ, ಆಗಲೂ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು ಮೂವಿಗೆ ಹೋಗೋಕ್ಕಿಂತ ಮುಂಚೆ. ಆದರೆ ಮೂವಿಲಿ ಕೂತ ತಕ್ಷಣವೇ ಆ ಫೀಲ್ ಕೊಡ್ತಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಇವತ್ತು. ನೋಡೋಣ, ಮೂವಿ ನೋಡಿದ್ಮೇಲೆ ಹೇಳ್ತೀನಿ. ಇಲ್ಲಿ ಓಣಮ್ದು ವಿಶ್ ಮಾಡಿದ್ದಾರೆ. ನಾಳೆ ಓಣಮ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂದರೆ, ಫೋಕ್ ಸಿನಿಮಾನ ರಂಗೋಲಿಯಲ್ಲಿ ಬಿಟ್ಬಿಟ್ಟು ಅದ್ಭುತವಾಗಿ ಓಣಮ್ ವಿಶ್ ಮಾಡಿದ್ದಾರೆ. ಹ್ಯಾಪಿ ಓಣಮ್ ಟು ಆಲ್. ಆಲ್ರೆಡಿ ವೆಡ್ನೆಸ್ಡೇ ಇವತ್ತು 1:15. ಸೊ ಓಣಮ್ ಹಬ್ಬ ಶುರು ಆಗಿದೆ. ಅಲ್ಲಿ ನೋಡಿ ಟ್ಯಾಕ್ಸಿ ಪೋಸ್ಟು ಕಾಣಿಸ್ತಿದೆ. ಜನ ಸಾಗರ, ನೋಡೋಕ್ಕಾಗ್ತಾಯಿಲ್ಲ. ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದೆ. ಅವರು ದುಬೈ ಸ್ಕ್ರೀನಲ್ಲಿ, ಮೂವಿ ಸ್ಕ್ರೀನಲ್ಲಿ ನಿಮಗೆ ಬೇಲ್ಪುರಿ, ದೇವ್ಪುರಿ, ಕ್ರಿಸ್ಪಿ ಮಸಾಲ ವಡ, ಪಾನಿಪುರಿ, ಮಸಾಲ ಪುರಿ, ಸಮೋಸ, ಸೇವ್ ಪುರಿ ಎಲ್ಲ ಸಿಗುತ್ತೆ ಗುರು. ಇಂಡಿಯಾದಲ್ಲೇ ಸಿಗಲ್ಲ. ಏನು ಲಕ್ಕಿನೋ ನಾವು ಅಪ್ಪ. ಎಲ್ಲ ಅನ್ಹೆಲ್ತಿ ಫುಡ್. ಫುಲ್ಲು ಹೌಸ್ಫುಲ್ ಆಗಿತ್ತು, ಒಂದು ಸೀಟು ಖಾಲಿರಲಿಲ್ಲ. ತುಂಬ ಸಂತೋಷ, ಒಂದು ಕನ್ನಡ ಮೂವಿಗೆ ಇಷ್ಟಕ್ಕೊಂದು ಜನ ಬಂದಿರೋದು ನಮಗೆ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಒಂದು ಕತೆ ಹೇಳ. ಒಬ್ಬ ಬಾಸ್ಟರ್ಡ್
ಅಂದ್ರೆ ಬೇವರ್ಸಿ ಬದುಕಲ್ಲಿ ತುಂಬಾ ಬೇಗ ಅರ್ಥ ಮಾಡ್ಕೊಳ್ಳೋದು ಏನು ಹೇಳಿ, ಉಸಿರು ಕೊಟ್ಟವನ ಹೆಸರು ಕೊಡಲ್ಲ, ಕೆಳಗ್ ಬಿದ್ದ ಕೈಯು ಚಾಚಲ್ಲ. ನನ್ನ ಬದುಕಿನ ಕತೆ ಮಕ್ಕಳಿಗೂ ಸುಲಭವಾಗಿ ಅರ್ಥ ಆಗೋ ಚಂದಮಾಮ ಕತೆ ಅಲ್ಲ. ಇಟ್ಸ್ ಅ ವೆರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. 6 ಗಂಟೆಗೆ ಮನೆಗೆ ಬಂದಿದ್ದೀನಿ. ಈಗ ಮನೆಗೆ ಬಂದೆ. ಬಾಲ್ಕನಿಯಿಂದ ಒಂದು ಬ್ಯೂಟಿಫುಲ್ ವ್ಯೂ ನಿಮಗಾಗಿ. ಇನ್ನೂ ಸನ್ರೈಸ್ ಆಗಿಲ್ಲ. ಈಗ ಮೂವಿ ರಿವ್ಯೂ ಮಾಡುವ ಸಮಯ. ಬನ್ನಿ ರಿವ್ಯೂ ಮಾಡೋಣ. ಮೂವಿ ರಿವ್ಯೂ ಟೈಮ್ ನಿದ್ದೆ ಬೇರೆ ಇದೆ. 6:15 ರಿವ್ಯೂ ಮಾಡಿಬಿಡೋಣ ಶಾರ್ಟಾಗಿ, ಎಲ್ಲೂ ಸ್ಟೋರಿ ಲೀಕ್ ಆಗ್ದಲೆ. ಫಸ್ಟ್ ಹಾಫು ಯಶ್ ಮೂವಿ ಥರ, ಸೆಕೆಂಡ್ ಹಾಫು ಗೀತು ಮೋಹನ್ ದಾಸ್ ಮೂವಿ ಥರ ಇದೆ. ಸೈಕಾಲಜಿಕಲ್ ಮೂವಿ ಅಷ್ಟೇ ಹೇಳಬಲ್ಲೆ. ಯಾವುದೋ ಒಂದು ಇಂಗ್ಲೀಷ್ ಮೂವಿ ನೋಡ್ದಂಗೆ ಫೀಲ್ ಆಯಿತು. ಇಂಗ್ಲೀಷ್ ಮೂವಿ ಥರನೇ ಇದೆ, ಕನ್ನಡ ಕಮ್ಮಿ ಯೂಸ್ ಮಾಡಿದ್ದಾರೆ. ಒಂದು 70% ಕನ್ನಡ ಯೂಸ್ ಮಾಡಿಲ್ಲ, 70% ಇಂಗ್ಲೀಷೇ ಇದೆ ಮೂವಿ ಪೂರ್ತಿ. ಎಲ್ಲ ಒಂದು 30% ನನಗೆ ಕನ್ನಡ ವರ್ಡ್ಗಳು ಕೇಳಿಸುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಲೈಕ್ ಎ KGF. ಸಮ್ ಹಾಲಿವುಡ್ ಮೂವಿ ಥರ ಫೀಲ್ ಕೊಡ್ತು. ಕನ್ನಡಿಗರಿಗಿಂತ, ಹಿಂದಿ ಪೀಪಲ್ಗಿಂತ, ಬಾಲಿವುಡ್ಗಿಂತ, ಟಾಲಿವುಡ್ಗಿಂತ, ಕಾಲಿವುಡ್ಗಿಂತ ಹಾಲಿವುಡ್ ಪೀಪಲ್ಗೆ ಈ ಮೂವಿ ತುಂಬ ಇಷ್ಟ ಆಗುತ್ತೆ. ಆ ಥರ ಇದೆ. ಇಷ್ಟೇ ನನ್ನ ರಿವ್ಯೂ. ಹಲೋ, ಇದು ನೈಟ್ ಔಟ್ ಮುಗಿಸುವ ಟೈಮ್. ಬೆಳಿಗ್ಗೆ 7 ಗಂಟೆ ಆಯಿತು. ಆಫೀಸಿಗೆ ಬೇರೆ ರೆಡಿ ಆಗಿದ್ದೀನಿ, ಆಫೀಸ್ಗೆ ಹೋಗಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಸೂರ್ಯ ಬೇರೆ ಹಾಗೆ ಕಣ್ಣಿಗೆ ಹೊಡಿತಾ ಇದ್ದಾನೆ. ಸೂರ್ಯೋದಯ ಆಗ್ತಿದೆ. ಈ ಸಲ ನಾನು ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಸಲ ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಯಾರು ಈ ವಿಡಿಯೋನ ಇದನ್ನು ಕೊನೆವರೆಗೂ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು. ವಿಡಿಯೋನ ಕೊನೆವರೆಗೂ ನೋಡೋದಲ್ಲ, ಸ್ಕಿಪ್ ಮಾಡ್ಕೊಂಡು ನೋಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ಸಲ ಸ್ವಲ್ಪ ಅಪ್ಗ್ರೇಡ್ ಆಗಿ ಮಾಡ್ತೀನಿ. ಶೇರ್ ಮಾಡಿ ನನ್ನ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ, ದುಬೈ ಪ್ರದೀಪ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ. ಬಾಯ್.